ಎಲ್ಲರಿಗೂ ನಮಸ್ಕಾರ. ಇವತ್ತು ಜೈ ಕನ್ನಡಿಗರ ರಕ್ಷಣೆ ವೇದಿಕೆ ವತಿಯಿಂದ ಇವತ್ತು ನಾವು ಪೊಲೀಸ್ ಇಲಾಖೆ ಕಮಿಷನರ್ ಸರ್ ಅವರಿಗೆ ನಾವು ಮನವಿ ಪತ್ರ ಕೊಡಕ್ಕೆ ಬಂದಿದ್ದೇವೆ. ಮನವಿ ಪತ್ರ ಕೊಡೋ ಉದ್ದೇಶ ಏನಂತಂದರೆ, ಏನು ಕಲಬುರಗಿ ನಗರದಲ್ಲಿ ಒಂದು ವಾರ ಹಿಂದ್ಗಡೆ ಏನು ಇವತ್ತು ಹೆಲ್ಮೆಟ್ ಕಡ್ಡಾಯವಾಗಿ ಅಂತ ಮಾಡಿದ್ದಾರೆ. ಅದಕ್ಕೆ ನಮ್ಮದೇನು ಸ್ವಾಗತ ಇಲ್ಲ ಅಂತಿಲ್ಲ. ಏನು ಬ್ಯಾಸ್ಗಿಗೆ ಟೈಮಿಗೆ ಹೆಲ್ಮೆಟ್ ಪ್ರಾರಂಭ ಮಾಡ್ತಾರೆ. ಇದು ಭಾಳ ಕಲಬುರಗಿ ಜನರಿಗೆ ಮತ್ತು ಇಲ್ಲಿನ ನಾಗರಿಕರಿಗೆ ಭಾಳ ನವೀನ ವಿಷಯ. ಯಾಕಂತಂದರೆ ಬರೇ ಬ್ಯಾಸ್ಗಿಗೆ ಅಂತಂದರೆ ಇಲ್ಲಿ 44, 45 ತನಕ ಬಿಸಿಲು ಇರ್ತದೆ. ಅದರಲ್ಲಿಂದ ಭಾಳ ಮಂದಿಗೆ ರೋಗಿಗಳಿಗಿರ್ಬೋದು, ಭಾಳ ಮಂದಿಗೆ. ಯಾಕಂತಂದರೆ ಮೇನ್ ಅಂದರೆ ಕಲಬುರಗಿ ನಗರದ ರಸ್ತೆಗಳು ಯಾವುದ್ರ ರೈಟಿಗೆ ಲೆಫ್ಟಿಗೆ ಸುಮಾರು ಕಲಬುರಗಿ ನಗರದಲ್ಲಿ ರಸ್ತೆಗಳು ಸುಮಾರು ಹದಿಗಟ್ಟು ಹೋಗಿದೆ. ಎಲ್ಲಿ ತೆಗ್ಗಿದೆ ಎಲ್ಲಿದೆ ಅಂತಲ್ಲ ಹೆಲ್ಮೆಟ್ ಇಲ್ಲದೇ ಗೊತ್ತಾಗಲ್ಲ. ಹೆಲ್ಮೆಟ್ ಹಾಕೊಂಡ್ಮೇಲೆ ಭಾಳ ತೊಂದರೆ ಆಗ್ತದೆ, ಬೀಳಂಥ ಪರಿಸ್ಥಿತಿ ಇದೆ. ಇವತ್ತು ಸುಮಾರು ತೊಂದರೆಗಳಿದೆ ಮತ್ತು BP ಶುಗರ್ ಅಂತ ಜನ ಇದ್ದಾರೆ. ಬಿಸಿಲು ತಲೆಗೆ ಹತ್ತ ಮೇಲೆ ಭಾಳ ತೊಂದರೆ ಆಗ್ತದೆ. ಮತ್ತು ಅದು ಹೆಲ್ಮೆಟ್ ಹಾಕೊಂಡ್ಮೇಲೆ ನಮ್ಗೆ ಅಕ್ಕಪಕ್ಕದಲ್ಲಿ ನೋಡೋಕ್ಕಾಗಲ್ಲ. ಅದಕ್ಕೆ ಇವತ್ತು ಹೆಲ್ಮೆಟ್ಟು ನಾವು 3 ತಿಂಗಳು ಹಿಂದ್ಗಡೆ ತೊಗೊಂಡು, ಯಾಕಂತಂದರೆ ಈಗೇನು ಈಗ ನಮಗೇನು ಮೇ ಇದೆ, ಮೇ ಏಪ್ರಿಲ್ ಜೂನ್ ತನಕ ಏನು ಬಂದ್ ಮಾಡಿ, ಆದ ನಂತರ ನೀವು ಮುಂದಿನ ತಿಂಗಳಿಂದ ಚಾಲೂ ಮಾಡಿರಿ ಅಂತಂದು ನಾವು ಪೊಲೀಸ್ ಕಮಿಷನರ್ ಸರಿಗೆ ವಿನಂತಿ ಮಾಡಕ್ಕೆ ಬಂದಿದ್ದೇವೆ. ನಾವು ಹೇಳೋದು ಒಂದೇ ವಿಷಯ ಏನಂತಂದರೆ, ಕಲಬುರಗಿ ನಗರದಲ್ಲಿ ಏನು ಪೊಲೀಸ್ ಇಲಾಖೆಗಳಿಗೆ ಏನು ತಪ್ಪು ಕೆಟ್ಟ ಹೆಸರು ಹೊಂಟಿದೆ. ಏನು ಪೊಲೀಸ್ ಇಲಾಖೆಗಳು ಬರೀ ಜನರ ಬಳಿ ದಂಡ ಹಾಕ್ತಾ ಇದ್ದಾರೆ, ರೊಕ್ಕ ವಸೂಲಿ ಮಾಡ್ತಾ ಇದ್ದಾರೆ ಅನ್ನೋಂಥ ಶಬ್ದ ಬರ್ತಾ ಇದೆ. ಎಲ್ಲೂ ಹೆಲ್ಮೆಟ್ ಕೊಡ್ತಾ ಇಲ್ಲ ಅಂತ ಬರ್ತಾ ಇದೆ. ನಾನು ಕಮಿಷನರ್ ಸಾಹೇಬರಿಗೆ ವಿನಂತಿ ಮಾಡ್ತೇನೆ, ಸರ್ ನಿಮಗೆ ಸಾರ್ವಜನಿಕರ ರಕ್ಷಣೆ ಮಾಡಬೇಕಾಗಿತ್ತು, ಸಾರ್ವಜನಿಕರ ಜೀವ ಉಳಿಸಬೇಕಾಗಿತ್ತು ಅಂತಂದರೆ ಯಾವ ಜಾಗದಲ್ಲಿ ನೀವು ದಂಡ ಹಾಕ್ತಿರೋ ಯಾವ ಗಾಡಿ ಹಿಡಿತಿರೋ ಅಲ್ಲೇ ಒಂದು ಹೆಲ್ಮೆಟ್ ಕೊಡೋಂಥ ಕೆಲಸಗಳು ಮಾಡಬೇಕು. ಅವನಿಗೆ ಒಂದು ಹೆಲ್ಮೆಟ್ ಧರಿಸಿ ಅಲ್ಲಿ ಗಾಡಿ ಬಿಡಬೇಕು. ಅದು ದಂಡ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಎಲ್ಲೂ ದಂಡ ತೊಗೋಬೇಕಂತಲ್ಲ. ನೀವು ಹೆಂಗೆ ದಂಡ ತೊಗೋತೀರಿ, 500,000 ರೂಪಾಯಿ ದಂಡ ತೊಗೊಂಡು ಬಿಟ್ಟ ಮೇಲೆ ಅವನು ಮುಂದೆ ಅದೇ ರೀತಿ ಹೋಗ್ತಾ ಇದ್ದಾನೆ. ಮುಂದೆ ಹೆಲ್ಮೆಟ್ ತಗೋಲ್ಲ. ಅವನು ಮುಂದೆ ಹಿಂದೆ ಏನಂತಾನೆ, ನಾನು ದಂಡ ಕಟ್ಟಿದ್ದೀನಿ ಸರ್, ಹೆಲ್ಮೆಟ್ ಯಾಕೆ ತಗೊಳ್ಳಿ ಅಂತ ಅನ್ನೋಂಥ ಶಬ್ದಗಳು ಮಾತುಗಳು ಕಲಬುರಗಿ ನಗರದ ಆಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಕಮಿಷನರ್ ಸಾಹೇಬರಿಗೆ ವಿನಂತಿ ಮಾಡ್ತೀನಿ, ಮುಂದೆ ನೀವು ಏನು ಜನವರಿ, ಮಾರ್ಚ್, ಏಪ್ರಿಲ್ನ ನಂತರ ಏನು ಇದು ಏನು ಹೆಲ್ಮೆಟ್ ಜಾರಿ ಮಾಡ್ತಿರೋ ಆ ಜಾರಿ ಮಾಡಾಗೆ ಮುಂದಿನ ದಿನದಲ್ಲಿ ಏನು ಕಂಪನಿಗಳಿದೆ, ಹೆಲ್ಮೆಟ್ ಕಂಪನಿಗಳಿಗೆ ಅಕ್ಕಪಕ್ಕದಲ್ಲಿ ನಿಂದ್ರಿಸ್ಕೊಂಡು ನೀವು ಯಾರಿಗೂ ಗಾಡಿ ಹಿಡಿತೀರಿ ಅಂತಂದರೆ ಗಾಡಿ ಹಿಡಿದಾಗ ಅವ್ರಿಗೆ ಹೆಲ್ಮೆಟ್ ಕೊಡೋಂಥ ಕೆಲಸಗಳು ಮಾಡಿ ಅವ್ರಿಗೆ ಜೀವ ಉಳಿಸೋಂಥ ಕೆಲಸಗಳು ಮಾಡಿ, ನಿಮ್ಮದು ಕೆಲಸ ಮಾಡೋದಕ್ಕೆ ನಾವು ಸ್ವಾಗತವನ್ನು ಮಾಡ್ತೇವೆ. ನಾವು ಹೆಲ್ಮೆಟ್ ಎಲ್ಲೂ ಕಡ್ಡಾಯ ಇಲ್ಲ, ಹೆಲ್ಮೆಟ್ಗೆ ಸ್ವಾಗತ ಇದೆ. ಆದರೆ ನಮಗೆ ಈಗ ಬಿಸಿಲು ಇರೋ ಕಾರಣದಿಂದ ಇದೊಂದು ಅಲ್ಲಿ ಮತ್ತು ಮುಂದಿನ ಬರೋ ತಿಂಗಳದ 3 ತಿಂಗಳು ಸಿಗ್ನಲ್ಗಳು, ಯಾಕೆ ಸಿಗ್ನಲ್ಗಳಲ್ಲಿ ನಿಂತರಾಗ ಎಷ್ಟೋ ಮುದುಕರಿಗೆ ಚಕ್ಕರ್ ಬರೋಂಥ ಮನೆ ಒಂದು 2-3 ಮಂದಿಗೆ ತಿಮ್ಮಾಪುರದಲ್ಲಿ ಚಕ್ಕರ್ ಬಂದಿದೆ. ಸುಮಾರು ಕರ್ಗೆ ಪೆಟ್ರೋಲ್ ಪಂಪ್ ಇರ್ಬೋದು, ಸುಮಾರು ಕಂಪ್ಲೇಂಟ್ಗಳು ಹೊಂಟಿದೆ. ಅದಕ್ಕೆ ಅಲ್ಲೂ ಒಂದು 2-3 ತಿಂಗಳನ್ನು ಸಿಗ್ನಲ್ ಬಂದ್ ಮಾಡುವುದು. 12ರಿಂದ ಸಾಯಂಕಾಲ 5 ಗಂಟೆ ತನಕ ಸಿಗ್ನಲ್ ಬಂದ್ ಮಾಡಬೇಕು. ಇದು ಅಲ್ಲಿವರೆಗೂ ಇದು ಹೆಲ್ಮೆಟ್ ಕಡ್ಡಾಯ ಮಾಡಿ ಮುಂದಿನ ದಿನದಾಗ ಹೆಲ್ಮೆಟ್ ಪರ್ಮಿಟ್ ಮಾಡಬೇಕು ಅಂತಂದು ನಾನು ಪೊಲೀಸ್ ಕಮಿಷನರ್ ಬಳಿ ವಿನಂತಿ ಮಾಡ್ತಾ ಇದ್ದೀನಿ. ಮತ್ತು ಊರಲ್ಲಿ ಕಲಬುರಗಿ ನಗರದಲ್ಲಿ ರಸ್ತೆ ಮೇಲೆ ನೀರು ಹೊಡೆಯುವಂಥ ಕೆಲಸಗಳು ಕಮಿಷನರ್ ಅವರು ಪೊಲೀಸ್ ಆಯುಕ್ತರ ಮಹಾನಗರ ಪಾಲಿಕೆ ಕಮಿಷನರ್ಗೆ ಹೇಳಬೇಕು ಅಂತಂದು ನಾನು 3 ಬೇಡಿಕೆ ಇಟ್ಕೊಂಡು ನಾನು ಇವತ್ತು ಕಮಿಷನರ್ಗೆ ಅವ್ರಿಗೆ ಬೇಡಿಕೆ ಮನವಿ ಕೊಡಕ್ಕೆ ಬಂದಿದ್ದೀನಿ. ಅವರು ನಮ್ಮ ಹೋರಾಟಕ್ಕೆ ಸ್ಪಂದಿಸ್ತಾರಂತ ನಮಗೆ ವಿಶ್ವಾಸ ಇದೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಕಲಬುರಗಿ ಸಾರ್ವಜನಿಕರು ಈಗ ಬ್ಯಾಸ್ಗಿವರೆಗೆ ಯಾರು ರೀತಿ ಹೆಲ್ಮೆಟ್ ಹಾಕೋಲಿಕ್ಕಂದ್ರೆ ಮುಂದಿನ ದಿನದಾಗ ಸಾರ್ವಜನಿಕರು ಮುಂದೆ ಬರುವಂಥ ಮೊಳಗಳಿಗೆ ಕಂಪಲ್ಸರಿ ಎಲ್ಲರೂ ಹೆಲ್ಮೆಟ್ ಹಾಕೊಂಡು ನಿಮ್ಮ ಜೀವ ರಕ್ಷಣೆ ಮಾಡ್ಕೋಬೇಕಂತಂದು ನಾನು ಸಾರ್ವಜನಿಕರಿಗೆ ವಿನಂತಿ ಮಾಡ್ತೀನಿ.